ಗಾಯ್ಸ್, ಇವತ್ತು ನಾವು ಬಂದಿರುವಂಥ ಸ್ಥಳ ಬಂದ್ಬಿಟ್ಟು ಇದು ಬಡವರ ಬಂಡಿ ಅಂತಲೇ ಕರಿಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಅತಿ ಕಡಿಮೆ ಬೆಲೆಗೆ ಒಳ್ಳೆ ರೀತಿಯ ಫುಡ್ಗಳನ್ನು ಇವರು ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ನಿಮಗೂ ತೋರಿಸೋಣ ಅಂತ ನನಗೊಂದು ಮನಸ್ಸಾಯಿತು. ಅದಕ್ಕೋಸ್ಕರ ಆ ಓನರ್ನ ಮಾತಾಡ್ಸೋಣ, ಏನು ಯಾವ ಥರ ಫುಡ್ಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ. ಸರ್, ನಿಮ್ಮ ಬಿಸ್ನೆಸ್ ಇಲ್ಲಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ಎಷ್ಟು ಗಂಟೆ ಸ್ಟಾರ್ಟ್ ಆಗೋದು ನಿಮ್ದು ಆ್ಯಕ್ಚುಲಿ ಬಂದ್ಬಿಟ್ಟು? 5 ಗಂಟೆ ಸ್ಟಾರ್ಟ್ ನಮ್ಮದು. ಓಕೆ, 5 ಗಂಟೆ ಸ್ಟಾರ್ಟ್ ಆಗುತ್ತೆ. 5 ಗಂಟೆ ಸ್ಟಾರ್ಟ್ 11:30ವರೆಗೂ 11:30ವರೆಗೂ ಇರ್ತೀರಾ. ಸೊ ಇವಾಗ ನಿಮ್ಮದು ಫಾಸ್ಟ್ ಮೂವಿಂಗ್ ಬಂದ್ಬಿಟ್ಟು ಎಗ್ ರೈಸು, ಲಿವರು, ಇದು ಫಾಸ್ಟ್ ಮೂವಿಂಗ್ ನಿಮ್ಮದು. 11 ಗಂಟೆವರೆಗೂ ನೀವು ನಿಮ್ಮ ಇದನ್ನು ಫುಡ್ ಮಾಡ್ಕೊಡ್ತೀರಾ? ನೀವು ಯಾವ ಥರ ಬಂದರೂ ಮಾಡ್ಕೊಡ್ತೀರಾ? ಓಕೆ ಸರ್. ಸರ್, ಇಲ್ಲಿ ಫಾಸ್ಟ್ ಮೂವಿಂಗ್ ಬಂದ್ಬಿಟ್ಟು ಎಗ್ ರೈಸ್ ಅಂದೇನಾ? ಎಗ್ ರೈಸ್ ಜಾಸ್ತಿ ಫಾಸ್ಟ್ ಮೂವಿಂಗ್ ಇಲ್ಲಿ. ಓಕೆ. ಸೊ ನಿಮ್ಮದು ಮಸಾಲ ಬಂದ್ಬಿಟ್ಟು ಸರ್, ನಿಮ್ಮದು ಸೀಕ್ರೆಟ್ ಮಸಾಲ ಯಾವ ಥರ ಇರುತ್ತೆ ನಿಮ್ಮದು? ಅಂದರೆ ಇವಾಗ ಮಸಾಲೆಗಳು ಅಂದರೆ ಎಗ್ ರೈಸ್ ಟೇಸ್ಟ್ಗಳು ಹೆಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇವಾಗ. ನಮ್ಮದೇ ಮಸಾಲ, ಗರಂ ಮಸಾಲ ನಮ್ಮದೇ ಮಾಡ್ತೀವಿ. ಓಕೆ ಓಕೆ ಓಕೆ. ಒಟ್ಟಿನಲ್ಲಿ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಎಗ್ ರೈಸ್ನ ನೀವು ಗಿರಾಕಿಗಳಿಗೆ ಕೊಡ್ತೀರಾ ನೀವು? ಓಕೆ. ಎಷ್ಟಿದೆ ಸರ್ ನಿಮ್ಮದು ಪ್ರೈಸ್ಗಳೆಲ್ಲ ಯಾವ ಥರ ಇರ್ಬೋದು? ಕಬಾಬು ರೈಸ್ಗಳೆಲ್ಲ? ಎಗ್ ರೈಸು ಸಿಂಗಲ್ ಮಟ್ಟೆ 50, ಡಬಲ್ ಮಟ್ಟೆ 60. ಓಕೆ. ಕಬಾಬು 120 ರೂಪಾಯಿ ಪ್ಲೇಟು. ಓಕೆ 60. ಓಕೆ. ಲಿವರ್ ಬಂದು ಹಾಫ್ 50, ಫುಲ್ 80. ಓಕೆ. ಪರೋಟ ಬಂದು 40. ಓಕೆ. ಇದಿಷ್ಟು ಫುಡ್ಗಳನ್ನ ನೀವು ಡೈಲಿ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ? ಓಕೆ. ಸರ್, ನಿಮ್ಮ ಹತ್ರ ಯಾವ ಫುಡ್ಗಳೆಲ್ಲ ಸಿಗ್ಬೋದು ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಎಗ್ ರೈಸು, ಕಬಾಬು, ಲಿವರು, ಪರೋಟ, ಲಿವರ್ ರೈಸು, ವೈಟ್ ರೈಸು. ಓಕೆ. ನಿಮ್ಮದು ಫಾಸ್ಟ್ ಮೂವಿಂಗ್ ಯಾವ್ದು ಸರ್ ಇವಾಗ? ನಿಮಗೆ ಇವಾಗ ಇಲ್ಲಿ ಜಾಸ್ತಿ ಸೇಲ್ ಆಗಿರೋ ಐಟಮ್ ಬಂದ್ಬಿಟ್ಟು ಯಾವುದು ಸರ್ ಇವಾಗ? ಕಬಾಬು, ಎಗ್ ರೈಸು, ಓಕೆ. ಎಲ್ಲ ಕ್ವಾಂಟಿಟಿಯಲ್ಲಿ ಚೆನ್ನಾಗಿ ಮಾಡ್ಕೊಡ್ತೀರಾ? ಒಳ್ಳೆ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಡ್ತಾ ಇದ್ದೀರಾ ಸರ್? ಇದು ನಿಮ್ಮ ಲೊಕೇಶನ್ ಬಂದ್ಬಿಟ್ಟು ಸರ್? ಇದು ನಮ್ಮ ಲೊಕೇಶನ್ ಬಂದ್ಬಿಟ್ಟು ರುದ್ರಪ್ಪ ಗಾರ್ಡನ್, ಮಂಜುಬಾರ್ ಹತ್ರ. ಓಕೆ. ರುದ್ರಪ್ಪ ಗಾರ್ಡನ್ ನಿಯರೆಸ್ಟ್ ಶ್ರೀನಗರ ಹತ್ರ ಬರುತ್ತೆ ಸರ್ ಇದಲ್ಲ? ಹೌದು. ಸೊ ಗಾಯ್ಸ್, ಇದನ್ನೆಲ್ಲ ನೋಡಿದಾಗ ನನ್ನ ಮನಸ್ಸಲ್ಲಿ ಮೂಡಿದ ಒಂದೆರಡು ಸಾಲುಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ದಿನ ಸಂಸಾರದ ನೌಕೆ ನಗುತ್ತ ಸಾಗಿದೆ ಎನ್ನುವ ಖುಷಿ ವ್ಯಾಪಾರಿಕನದ್ದಾದರೆ, ಹಸಿದವನಿಗೆ ಆತ್ಮತೃಪ್ತಿಯ ಜೊತೆಗೆ 5 ಸ್ಟಾರ್ ಸ್ವಾದವನ್ನು ಉಣಬಡಿಸುತ್ತದೆ ಈ ನಮ್ಮ ಬಡವರ ಬಂಡಿಗಳು ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಾ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸ್ಟ್ರೀಟ್ ಫುಡ್ ವ್ಯಾಪಾರಿಯ ಜೊತೆಗೆ ನಿಮ್ಮ ಮುಂದೆ ಸಿಗ್ತೇನೆ. ಅಲ್ಲಿಯವರೆಗೂ ಈ ಕಷ್ಟಪಟ್ಟು ದುಡಿಯುವ ಜೀವಗಳು ಎಷ್ಟೇ ಹೊತ್ತು ಹೋದರೂ ಕೂಡ ಪ್ರೀತಿಯಿಂದ ಉಣಬಡಿಸುವಂಥ ಈ ಜೀವಗಳಿಗೆ ನಾವು ಯಾವತ್ತೂ ಬೆಲೆ ಕೊಡಬೇಕು. ಯಾಕಂತ ಹೇಳಿದರೆ ಇವತ್ತು ರಾತ್ರಿ 1 ಗಂಟೆ ಆಗಲಿ, 2 ಗಂಟೆ ಆಗಲಿ, 3 ಗಂಟೆ ಆಗಲಿ, ಎಷ್ಟೊತ್ತಾದರೂ ಕೆಲವೊಂದು ಜಾಗದಲ್ಲಿ ಇನ್ನೂ ಕೂಡ ಗಿರಾಕಿಗಳಿಗೆ ಅಂದರೆ ವ್ಯಾಪಾರಿಕರು ಕಾಯ್ತಾ ಇರ್ತಾರೆ. ಯಾಕಂದರೆ ಎಷ್ಟೊತ್ತಿಗೆ ಬರ್ತಾರೆ, ಸೊ ಅವರಿಗೆ ನಾವೊಂದು ಪ್ರೀತಿಯಿಂದ ಉಣಬಡಿಸಬೇಕು. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಕೆಲವೊಂದು ಹೋಟೆಲ್ಗಳು ಕ್ಲೋಸ್ ಆದರೂ ಕೂಡ ಈ ಒಂದು ಬೀದಿ ಬದಿ ವ್ಯಾಪಾರಿಗಳು ಅಂಗಡಿನ ತೆರೆದೇ ಇರ್ತಾರೆ. ಸೊ ಗ್ರಾಹಕರಿಗೆ ಉತ್ತಮ ಮಟ್ಟದ ಸೇವೆಯನ್ನು ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿ ಆದಷ್ಟು ನಾವು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಸಹಾಯ ಮಾಡುವುದರಿಂದ ಸೊ ಅವರ ಜೀವನಕ್ಕೆ ಬೇಕಾದಂಥ ಒಂದು ಕೆಲವೊಂದು ಅಗತ್ಯ ವಸ್ತುಗಳು ಅವರು ತಗೊಳ್ಬೋದು. ಹಾಗೆ ನಮಗೂ ಕೂಡ ನಾವು ಎಷ್ಟೋ ರಾತ್ರಿಯಲ್ಲಿ ಹೋಗಿರ್ತೇವೆ, ಯಾವುದೋ ಒಂದು ಗೊತ್ತಿರೋ ಜಾಗಕ್ಕೆ ಹೋಗಿರ್ತೇವೆ. ಅಂಥ ದಿನಗಳಲ್ಲಿ ನಮಗೆ ಒಂದು ಊಟಕ್ಕೂ ಕೂಡ ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕಂತ ಒಂದು ನಮಗೆ ದಿಕ್ಜೋಚಿಸೋದಿಲ್ಲ. ಸೊ ಆ ಥರದ ಕ್ಷಣಗಳಲ್ಲಿ ಈ ಥರದವರು ನಮಗೆ ತುಂಬ ಒಂದು ಕಡಿಮೆ ಬೆಲೆಗೆ ಒಂದು ಒಳ್ಳೆ ರೀತಿಯ ಒಂದು ಫುಡ್ಗಳನ್ನು ಮಾಡಿ ಕೊಡುವುದಲ್ಲದೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.